ಅನಾಹುತಗಳ ನಡುವೆ ಜಲಪಾತಗಳು ಫುಲ್, ಮಾಯದಂತ ಮಳೆಗೆ ತುಂಬಿದ ಕೆರೆ ಕೊಳಗಳು, ಕರುನಾಡ ಜಲಪಾತಗಳಲ್ಲಿ ಜಲಧಾರೆ. ಆಮೇಲೆ ನೋಡಿದ್ದೀನಿ. ಗುಡ್ ಮಾರ್ನಿಂಗ್ ಫ್ಯಾಮಿಲಿ, ವೆಲ್ಕಮ್ ಟು ಸೇಜಾತ್ಮ. ಫೈನಲಿ ಇವತ್ತು ವೈನಾಡ್ ಮಾನ್ಸೂನ್ ರೈಡ್ಗೆ ಹೋಗ್ತಾ ಇದ್ದೀವಿ. ಸೊ ನ್ಯೂಸ್ ಪ್ರಕಾರ ತುಂಬ ಮಳೆ ಇದೆ, ಫ್ಲಡ್ ಇದೆ ಅಂತೆಲ್ಲ ಕೇಳ್ಪಟ್ವಿ. ನಾವು ಹೋಗೋ ರೂಟಿಗೇನು ಪ್ರಾಬ್ಲಮ್ ಇಲ್ಲ. ಸೊ ವಿ ಆರ್ ಅಬೌಟ್ ಟು ಲೀವ್. ಅದಕ್ಕಿಂತ ಮುಂಚೆ ಸ್ವಲ್ಪ ಬ್ಯಾಗ್ನೆಲ್ಲ ಟೈ ಮಾಡೋದಿದೆ. ಯಾವ ಇವೆಲ್ಲ ಸೊ ಫೈನಲಿ ನಮ್ಮ ಐರಾವತ ಫುಲ್ ಪ್ಯಾಕ್ ಆಗಿದೆ. ಸೊ ಇದು ರೀಸೆಂಟಾಗಿ ಟ್ಯಾಂಕ್ ಹೋಲ್ಡರ್ ನಾನು ತರಿಸಿದ್ದು ಅಮೆಝಾನಲ್ಲಿ. ಲಿಂಕ್ ನಾನು ಬಯೋರಲ್ಲಿ ಹಾಕ್ತೀನಿ. ಸೊ ಚಲೋ ಹೊರಡುವ. ಇನ್ನು ನಾನು ಫ್ಯೂಯಲ್ ಹಾಕ್ಸ್ಕೊಬೇಕು. ಸೊ ಆಫ್ಟರ್ ಎ ಲಾಂಗ್ ಟೈಮ್ ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರಿ ಒಂದು ಮಾನ್ಸೂನ್ ರೈಡ್ ಮಾಡುವಂತ. ಬಟ್ ಈ ಸರಿ ಮಾನ್ಸೂನ್ ಸಿಕ್ಕಾಪಟ್ಟೆ ಜಾಸ್ತಿನೇ ಇದೆ. ಯಾಕಣ್ಣ? ಎಸ್, ಸೊ ಮಾನ್ಸೂನ್ ಆಬ್ವಿಯಸ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಈ ಸರಿ. ಸುಮಾರು ಕಡೆ ಫ್ಲಡ್ಸ್ ಎಲ್ಲ ಆಗ್ತಾ ಇದೆ. ಬಟ್ ಸ್ಟಿಲ್ ವಿ ಹ್ಯಾವ್ ಪ್ಲ್ಯಾನ್ ಟು ಮೂವ್. ಸೊ ಇರೋ ಪ್ಲ್ಯಾನ್ ಯಾಕೆ ಕ್ಯಾನ್ಸಲ್ ಮಾಡುವ. ಈವನ್ ಎಲ್ಲ ರೂಟೆಲ್ಲ ಚೆಕ್ ಮಾಡಿದ್ವಿ. ಕಬಿನಿ ಹತ್ರ ಸ್ವಲ್ಪ ಓವರ್ಫ್ಲೋ ಇದೆ ವಾಟರು. ಸೊ ಫ್ಲಡ್ ರೀಜನ್ ಅಂತ ಹೇಳಿದರು. ಬಟ್ ಆನ್ ದ ವೇ ರೋಡಲ್ಲಿ ಎಲ್ಲೂ ಇಲ್ಲ ಅಂತ ಗೊತ್ತಾಯಿತು. ಸೊ ಲೆಟ್ಸ್ ಗೋ ಆನ್ ದ ಟ್ರಿಪ್. ವೈನಾಡಲ್ಲಿ ಇರ್ತೀವಿ. ಲಿಕ್ಕಿಡಿನ ಇಕ್ಕಿಡಿನ ಏನೇನೋ ಪ್ಲೇಸ್ ನೇಮ್ಗಳಿದೆಪ್ಪ. ಅವ್ರುಗಳಿಗೂ ನಮ್ಮ ಕನ್ನಡದ ವರ್ಡ್ಗಳು ಕೇಳಿದಾಗ ಹಂಗೆ ಅನಿಸುತ್ತೆ, ನಮಗೂ ಹಂಗೆ ಮಲಯಾಳಂ ವರ್ಡ್ ಕೇಳಿದಾಗ ಹಂಗೆ ಅನಿಸುತ್ತೆ. ಏನೂ ಮಾಡೋಕ್ಕಾಗಲ್ಲ. ಸೊ ಈಗ ನಾನು ಫ್ಯೂಯಲ್ ಹಾಕ್ಸ್ಕೊಂಡು ಹೊರಟ್ರೆ ಮುಗೀತು. ಸೊ HD ಕೋಟೆ ಜಂಕ್ಷನಲ್ಲಿ ಬೇರೆ ಫ್ರೆಂಡ್ಸ್ಗಳೆಲ್ಲ ವೆಯ್ಟ್ ಮಾಡ್ತಾ ಇರ್ತಾರೆ. ಸೊ ಎಲ್ಲ ಹೊರಡೋಣ. ಎಸ್, ಸೊ ನನ್ನ ಗೋಪ್ರೋಗೆ ಎಕ್ಸ್ಟರ್ನಲ್ ಮೈಕ್ ಇಲ್ಲದೆ ಇರೋ ಕಾರಣ ನಾನು ಜಾಸ್ತಿ ಗೋಪ್ರೋಲಿ ಮಾತಾಡೋಕ್ಕೆ ಹೋಗಲ್ಲ, ವಾಯ್ಸ್ ಓವರೇ ಕೊಡ್ತೀನಿ. ಸೊ ಪ್ಲೀಸ್ ಡೋಂಟ್ ಮೈಂಡ್ ದಟ್. ಸೊ ಬೆಳಗ್ಗೆ ನಾನು ಸ್ವಲ್ಪ ಸೀನ್ ಆಯಿತು. ನಮ್ಮ ಜೊತೆಗೆ ರೈಡ್ ಮಾಡ್ತಿರೋವಂಥ ಮಿಸ್ಟರ್ ಗಗನ್ ಅವರು ಬೆಳಗ್ಗೆ ಎದ್ದು ಮತ್ತೆ ಪಾಚ್ಕೊಂಡ್ಬಿಟ್ಟಿದ್ದಾರೆ. ಸೊ ಅದರಿಂದ ಸ್ವಲ್ಪ ಹೊರಡೋದಕ್ಕೆ ಲೇಟ್ ಆಯಿತು, ಡಿಲೇ ಆಯಿತು. ಸೊ ನಮ್ಮ ಬಾಯ್ಸ್ ಆಲ್ರೆಡಿ ವೆಯ್ಟಿಂಗು. ಏನಿದ್ರು ರೀಚ್ ಆಗೋದು, ಅಲ್ಲಿಂದ ಹೊರಡೋದು. ಆದರೂ ಅವ್ನ ಫ್ಲ್ಯಾಟ್ ಬೇರೆ ನನಗೆ ಗೊತ್ತಿರಲಿಲ್ಲ. ಸೊ ಹುಡ್ಕೊಂಡು ಅವ್ನ ಗಾಡಿ ಟೈಯರ್ ನೋಡಿಕೊಂಡು ಓಕೆ ಇದೇ ಫ್ಲ್ಯಾಟ್ ಅಂತ ಕನ್ಫರ್ಮ್ ಮಾಡ್ಕೊಂಡು ಮನೆಗೆ ಹೋಗಿ ಎದ್ದೇಳಿಸಿ ಬಂದಿದ್ದಾಯಿತು. ಸೊ ಲೆಟ್ಸ್ ಚಲೋ ಎಲ್ಲಪ್ಪ ಅವನು. ಸೊ ಬಂದ ಮಿಸ್ಟರ್ ಗಗನ್. ಗಾಡಿ ಫ್ಯೂಯಲ್ ಅಪ್ ಆಗಿದೆ. ಏನಿದ್ರು ಬಾಯ್ಸು ಎಲ್ಲ ಫುಲ್ ರೊಚ್ಚಿಗೆದ್ದು ಬಿಟ್ಟಿರ್ತಾರೆ. ನನ್ನ ಮನೆ 7 ಗಂಟೆಗೆ ಹೊರಡಬೇಕಾಗಿರೋ ನೆಕ್ಸ್ಟು 9 ಗಂಟೆ ಮಾಡ್ತಿದ್ಯಾ ಅಂತ. ಏನು ಮಾಡೋಕ್ಕಾಗಲ್ಲ, ಒಂದೊಂದು ಸರಿ ಆಗತ್ತೆ. ಬಾಯ್ಸ್ಗಳೇ ಕಾಣಿಸ್ತಾ ಇಲ್ಲ. ಇಲ್ಲೇ ಮೀಟಪ್ ಹೇಳಿದ್ದು.
ಆದರೂ ನಮ್ಮ ಬಾಯ್ಸ್ಗಳು ಕಾಣಿಸ್ತಾ ಇಲ್ವಲ್ಲ, ಎಲ್ಲ ಬಾಯ್ಸ್ ಎಲ್ಲಿಗೆ ಹೊಟ್ಟೋದ್ರು? ಏನು ಕತೆ? ಎಲ್ಲಿ ಬೇರೆಯವರು ಬಂದಿಲ್ಲ? ಹೌದಾ? ಮತ್ತೆಲ್ಲ ಬಂದ್ಬಿಟ್ಟಿದೀವಿ ಅಂತಂದ್ರಲ್ಲ ಬಡೆ ತಾವು. ಸೈಡ್ ಬಾ. ಮತ್ತು ನಮ್ಗೊಳ್ಳೆ ಅರ್ಜೆಂಟಲ್ಲಿ ಮಾಡ್ತಾರಲ್ಲ ಬಿಡೆ ತಾವು. ಏನಿಲ್ಲ, ಟ್ರೈಪಾಡ್ ಹಾಂ ಎಕ್ಸ್ಟ್ರಾ ಇರಲಿ ಅಂತ. ಇವನು ಗಗನ್ ಅಂತ ನನ್ನ ಪಿ ಯು ಫ್ರೆಂಡ್, ಇವನು ರೋಷನ್ ಅಂತ ನನ್ನ ಇಂಜಿನಿಯರಿಂಗ್ ಫ್ರೆಂಡು. ಕ್ರೇಜಿ ಲೈನಪ್. ಸೊ ಫೈನಲಿ 7 ಜನ 7 ಬೈಕು. ಸ್ವಲ್ಪ ಜನ ನಮ್ಮ ಬಾಯ್ಸು ಬೆಂಗಳೂರವರು, ಎಲ್ಲರ ಮೈಸೂರವರೇ, ಎಲ್ಲ ನನ್ನ ಸಂಕಲ್ಪ ಮೀನ್ಸ್ ನನ್ನ ಪಿ ಯು ಮೇಟ್ಸ್ಗಳು, ನಾವು ಓದಿದ ಸಂಕಲ್ಪ. ಸೊ ಎಲ್ಲ ಓಕೆ, ಮೀಟಪ್ ಆಗಿದ್ದೀವಿ. ಸೊ ವಿ ಆರ್ ಆನ್ ದ ವೇ. ಸೊ ಐ ವಿಲ್ ಬಿ ಲೀಡಿಂಗ್ ದ ಸ್ಕ್ವಾಡ್ ರೈಟ್ ನಾವು. ಸೊ ನಮ್ಮ ರೋಷನ್ನು ಸ್ವೀಪ್ ಮಾಡ್ತಾನೆ. ನಮ್ಮದೊಂದು ಯಮ FZ ಐರಾವತ, ಇಲ್ಲೊಂದು ಹಿಮಾಲಯನ್ನು, ಹಸ್ಕ್ವರ್ನ, BMW G310, SD ರೋಡ್ಸ್ಟರ್, ಇನ್ನೊಂದು ಹಂಟರ್ 350. ಬ್ರೋ ಲೈನ್ ಅಪ್ ಪ್ಲೀಸ್. ಸೊ ದಿಸ್ ಈಸ್ ಅವರ್ ಗ್ಯಾಂಗ್. ಎಲ್ಲ ಒಂದು ಹಾಯ್ ಹೇಳ್ಬಿಟ್ರೆ ಇಲ್ಲ ಹಂಗೆ ಹಾಯ್ ಹೇಳಲಿ. ಹಾಂ ಸರಿ ಬ್ರೋ, ಏನು ಶೇಕ್ ಹ್ಯಾಂಡ್ ಓಡಿಸ್ತೀಯಾ? ಹಾಂ ಹಾಕೋಬಿಡಿ. ಎಲ್ಲ ಇಳಿದ್ಬಿಟ್ಟು ಬಂದ್ರಲ್ಲ, ಫೋಟೋ ತಗೊಳ್ಳೋದ? ಅದುಮ್ಕಂಬಪ್ಪ. ಏಯ್ ಇಳಿಲ್ಲ, ಅಲ್ಲಿ ಒಳ್ಳೆ ಸೀನಿಕಲ್ ತಗೊಳ್ಳೋದ. ಸೊ ಫೈನಲಿ ಈಗ ನಾವು ತಿಂಡಿ ತಿನ್ಕೊಂಡು ಹೊರಡ್ತಾ ಇದ್ದೀವಿ. ಸೊ SD ಕೋಟೆಯಿಂದ ಮುಂದೆ ಬಂದರೆ ಇಂಡಿಯನ್ ರೆಸ್ಟೋರೆಂಟ್ ಅಂತ, ಗುಡ್, ಚೆನ್ನಾಗಿದೆ. ಹಾಂ, ಸೊ ಇಲ್ಲಿಂದ ಹೊರಡುವ. ಎಲ್ಲೋಗ್ತಿರೋದು ಗಾಡಿ? ವೈನಾಡ್ 21 ಕಿಲೋಮೀಟರ್ ಫಾರೆಸ್ಟ್ ಇದೆ. ಗಾಡಿ ಎಲ್ಲೂ ನಿಲ್ಸಂಗಿಲ್ಲ. ಆಯ್ತು, 1 ಅವರ್ ಒಳಗಡೆ ಹೋಗ್ಬೇಕು. ಓಕೆ, ಎಂಟ್ರಿ ಮಾಡಲ್ಲ ಗಾಡಿ, ಬೇಗ ಹೋಗ್ಬೇಕು. ಓಕೆ, ಚೀಟಿ ಏನಿಲ್ವಾ ಇದು? ಎಲ್ಲೂ ನಿಲ್ಸಂಗಿಲ್ಲ. ನೆಕ್ಸ್ಟ್ ಚೆಕ್ ಪೋಸ್ಟ್ 21 ಕಿಲೋಮೀಟರ್ ಐತೆ. 1 ಅವರ್ ಒಳಗಡೆ ಪಾಸ್ ಆಗ್ಬೇಕು. ಓಕೆ, ಬೇಗ ಹೋಗ್ಬೇಕು. ಸ್ಪೀಡಾಗಿ ಹೊಡೆಯೋಕ್ಕಾಗಲ್ಲ, ರೋಡ್ ಚೆನ್ನಾಗಿಲ್ಲ ಅಷ್ಟು. ಹಾಂ, ಮಿನಿಮಮ್ ಸ್ಪೀಡಲ್ಲೇ ಹೊಡೀರಿ, 40-50 ಅಷ್ಟೇ. ನಾವೇನಿಲ್ಲಿ ಎಲಿಫೆಂಟ್ ಕ್ಯಾಂಪ್ ನೋಡ್ತಾ ಇದ್ದೀವಿ. ಇದು ಆ್ಯಕ್ಚುಲಿ ಅರ್ಜುನ ಇದ್ದಿದ್ದಂಥ ಎಲಿಫೆಂಟ್ ಕ್ಯಾಂಪ್. ಆ್ಯಂಡ್ ಈವನ್ ಇಲ್ಲಿ ನೋಡ್ಬೋದು ಬೇರೆ ಆನೆಗಳನ್ನ ಕೂತಾಕಿದ್ದಾರೆ. ದಿಸ್ ವಾಸ್ ದ ಕ್ಯಾಂಪ್ ವೇರ್ ಅರ್ಜುನ ವಾಸ್ ದೇರ್. ಸೀರಿಯಸ್ಲಿ ವಿ ಮಿಸ್ ಅರ್ಜುನ.
ಒಳ್ಳೆ ಟ್ರೀ ಹೌಸ್ ಎಲ್ಲ ಮಾಡ್ಕೊಬಿಟ್ಟಾರಲ್ಲಪ್ಪ ಜನಗಳಿಲ್ಲಿ, ಸೂಪರು. ಆದರೂ ನಮ್ಮ ಕರ್ನಾಟಕ ಗೌರ್ನಮೆಂಟು ನಾಗರಹೊಳೆ ಫಾರೆಸ್ಟ್ ರೋಡ್ ಏನಿದೆ ಇನ್ನೂ ಡೆವಲಪ್ ಮಾಡಬೇಕು. ಸೀರಿಯಸ್ಲಿ ಸಿಕ್ಕಾಬಿಟ್ಟು ಹಳ್ಪಳ್ಳಗಳು. ಮಳೆ ಟೈಮ್ ಬಂದ್ರಂತೂ ವರ್ಸ್ಟು. ಬೇರೆ ಟೈಮ್ ಹೇಗೆ ನನಗೆ ಗೊತ್ತಿಲ್ಲ, ಬಟ್ ಮಳೆ ಟೈಮ್ ಬಂದರೆ ತುಂಬ ವರ್ಸ್ಟು. ಗಾಡಿಗಳಿಗೆ ಬಹಳ ಕಷ್ಟ ಆಗುತ್ತೆ ಓಡಾಡಲಿಕ್ಕೆ. ಅದೆಲ್ಲ ಕರ್ನಾಟಕ ಗೌರ್ನಮೆಂಟು ಸರಿ ಮಾಡಬೇಕು. ಇಲ್ಲಿ ಯಾರು ಶಾಸಕರು ಯಾರು ಇರ್ತಾರೋ ಅವರೆಲ್ಲ ಮಾಡಿಕೊಡಬೇಕು. ಏನಂದ್ರೆ ಏನೂ ವ್ಯವಸ್ಥೆಗಳಿಲ್ಲ. ಅದೇ ನಾವು ಕರ್ನಾಟಕ ಬಾರ್ಡ್ರ್ ದಾಟಿದ ಮೇಲೆ ಕೇರಳ ಎಂಟ್ರಾಗ್ತೀವಲ್ಲ, ಎಷ್ಟು ಚೆಂದ ಇದೆ ರೋಡಲ್ಲಿ. ಬಟ್ ಅದು ಅಷ್ಟು ಫಾರೆಸ್ಟ್ ಇಲ್ಲ. ಬಟ್ ಇದು ನಾಗರಹೊಳೆ ತುಂಬ ಡೆನ್ಸ್ ಫಾರೆಸ್ಟ್. ರೋಡ್ಗಳು ಚೆಂದ ಇರಬೇಕು ಯಾವಾಗಲೂ. ಹಿಂಗೆ ಇಟ್ಕೊಂಡ್ರೆ ನಾವು ಹೆಂಗೆ ಒಂಥರ ಆಫ್ ರೋಡ್ ಟ್ರಯಲ್ ಮಾಡ್ದಂಗೂ ಆಗೋಯ್ತು. ಜೊತೆಗೆ ಹಳ್ಳಿ ಮನೆಗಳು ನೋಡೋಕ್ಕೆ ಒಂಥರ ಚೆಂದ. ನನಗೆ ವೀಡಿಯೋ ಹೆಂಗೆ ಬರ್ತಾಯಿದೆ ಗೊತ್ತಿಲ್ಲ, ಏಕೆಂದರೆ ಲೆನ್ಸ್ ಮೇಲೆಲ್ಲ ನೀರು ಕೂತಿರುತ್ತೆ. ಐ ಆಮ್ ಸಾರಿ, ವೀಡಿಯೋ ಏನಾದ್ರು ಪ್ರಾಪರಾಗಿ ಬರಲಿಲ್ಲ ಅಂದರೆ. ಮಕ್ಕಳು ಎರಡೆರಡು ಕಡೆ, ಒಂದು ಕಡೆ KSRTC ಬಸ್ ಒಂದು ಕೊಚ್ಚೆ ಹಾರಿಸ್ದ, ಇನ್ನೊಂದು ಕಡೆ ಬೆಂಗಳೂರು ಕಾರ್ ಅವನು ಕೊಚ್ಚೆ ಹಾರಿಸ್ದ. ಫುಲ್ ಕೊಚ್ಚೆ ಹಾರಿಸ್ಕೊಂಡೆ ಹೋಗೋದಾಯ್ತು. ನಮ್ಮ ಬಾಯ್ಸ್ ಬೇರೆ ಎಲ್ಲಿ ಹೊಟ್ಟೋದ್ರೋ ಗೊತ್ತಿಲ್ಲ. ನಂದು ಆ್ಯಕ್ಚುಲಿ ಬ್ಯಾಗ್ ಬಿದ್ದೋಯ್ತು, ಟೈಮ್ ಮಾಡಿದ್ದಿದ್ದು ಬ್ಯಾಗು. ಸೊ ಅದನ್ನು ಬೇರೆ ವಾಪಸ್ ನಮ್ಮ ಪ್ರತೀಕ್ ಅಡಿಗ ವಾಪಸ್ ಕಟ್ಕೊಟ್ಟ. ಸೊ ನಾವಿಬ್ಬರು ಸ್ವಲ್ಪ ಹಿಂದೆ ಉಳ್ಕೊಂಡ್ವಿ, ಬೇರೆಯವರೆಲ್ಲ ಮುಂದೆ ಹೊಟ್ಟೋಗಿದ್ದಾರೆ. ಸೊ ಆಬ್ವಿಯಸ್ಲಿ 21 ಕಿಲೋಮೀಟ್ರ್ ಸ್ಟ್ರೆಚ್ ಇದೆ ಫಾರೆಸ್ಟ್ ಏರಿಯಾ. ಆ ಸ್ಟ್ರೆಚ್ಚಲ್ಲಿ 1 ಅವರ್ ಒಳಗಡೆ ಹೋಗಬೇಕು ಅಂತ ಹೇಳಿದ್ದಾರೆ. ಕಾಮನಾಗಿ ರಿಸಿಪ್ಟ್ ಎಲ್ಲ ಕೊಡ್ತಾರೆ, ಏನೋ ರಿಸಿಪ್ಟ್ ಏನು ಕೊಟ್ಟಿಲ್ಲ ನಮಗೆ ಕರೆಂಟ್ಲಿ. ನೋಡುವ ಅಲ್ಲೇನಾರ ಹಿಡ್ಕೊಳ್ತಾರ ಹೆಂಗೆ ಏನು ಅಂತ. ಆದ್ರೆ ಹಂಪ್ಗೆಲ್ಲ ಪ್ರಾಪರ್ ಪೇಂಟ್ ಮಾಡಬೇಕು. ನೀನು ಬ್ರೋ, ನೀನು ಕರ್ನಾಟಕ ಬಾರ್ಡ್ರ್ ದಾಟು ವೈನಾಡ್ ಶುರು ಆಗುತ್ತೆ, ಸೂಪರ್ ರೋಡು. ಬಟ್ ಏನಂದರೆ ಒಪ್ಕೋತೀನಿ, ಇಷ್ಟು ಫಾರೆಸ್ಟ್ ಏರಿಯಾ ಅಲ್ಲ ಅದು. ಅಲ್ಲ, ಇಲ್ಲಿ ಕನ್ನಡ ಮಾತಾಡ್ತಾರೆ. ಈವನ್ ನಿನ್ನ ಬಾರ್ಡ್ರ್ ದಾಟದ್ಮೇಲೆ ಕನ್ನಡ ಮಾತಾಡೋರು ಇದ್ದಾರೆ. ವೈನಾಡಲ್ಲೂ ಸುಮಾರು ಜನ ಕನ್ನಡನೂ ಮಾತಾಡ್ತಾರೆ, ಯಾಕಂದರೆ ಬಾರ್ಡ್ರ್ ಅಲ್ವಾ. ಏನ ಕಾರೋನಾ? ಹಾಂ, ನಾನಲ್ಲ ಹಂಪ್ ಕಡೆ ಒಂದು ಕಡೆ ಅಲ್ಲಿ ಓವರ್ಟೇಕ್ ಮಾಡಿದೆ. ಆಮೇಲೆ ಆದರೂ ಹಂಪ್ಗಳಿಗೆ ಪ್ರಾಪರ್ ಪೇಂಟ್ಗಳಿಲ್ಲಪ್ಪ, ಗೊತ್ತೇ ಆಗಲ್ಲ. ಈ ಅಳ್ಪಳ್ಳ ರೋಡ್ ದಡ್ ಬಡ್ ಅಂತಿದೆ ಗಾಡಿ. ಏಯ್, ಪ್ರಾಪರ್ ಮೇಂಟೆನೆನ್ಸ್ ಇಲ್ಲ. ಅಲ್ಲಿ ನೋಡಿದ್ಯಾ ಬ್ರೋ ಎಲಿಫೆಂಟ್ ಕ್ಯಾಂಪು ಬಳ್ಳೆ? ಅಲ್ಲೇ ಅರ್ಜುನ ಇದ್ದಿದ್ದು. ಅದೇ ಅರ್ಜುನನ್ ಕ್ಯಾಂಪು. ಲೆಫ್ಟ್ ಸೈಡ್ ನೋಡಿದ್ಯಾ ಸಮಾಧಿಗಳಿತ್ತು? ಅದೆಲ್ಲ ಅಲ್ಲೇ ದ್ರೋಣನೆಲ್ಲ ಊದಾಕಿರೋದು. ಇಲ್ಲಿ ಜಾಸ್ತಿ ಆನೆಗಳು ಇಲ್ಲ ಬಳ್ಳಿಯಲ್ಲಿ. ಹೌದು, ಅದು ಆನೆಗಳು ಈಗ ಇಲ್ಲಿಗೆ ಬರಬಾರ್ದು ಅಂತಲೇ ಮಾಡಿರೋದು, ಯಾಕೆಂದರೆ ಇದು ಲೊಕ್ಯಾಲಿಟಿ ಅಲ್ಲ. ಸೊ ಆ ರೀಸನ್ಗೋಸ್ಕರ. ನೀನು ಅಲ್ಲಿ ಬಳ್ಳೆ ಕ್ಯಾಂಪ್ ನೀನು ಅಲ್ಲಿ ಬಂದರೆ ಗೊತ್ತಾಗುತ್ತೆ. ಫುಲ್ಲು ತಂತಿ ಬೇಲಿಗಳು ಹಾಕಿದ್ದಾರೆ. ಫುಲ್ಲು ಇಳಿತವೆ, ಹತ್ತದು ಸ್ವಲ್ಪ ಕಷ್ಟ. ಜೊತೆಗೆ ಅಲ್ಲಿ ನೀರು ಜಾಸ್ತಿ ಹರಿಯುತ್ತೆ ಆ ಥರ ಇದ್ದಾಗ. ಹಾಂ, ಫುಲ್ ಆಗಿದೆ ಬ್ರೋ, ಫುಲ್ ಬಿಟ್ಟು. ಇವನಂತೂ ಅಣ್ಣ ಒಂದು ಕಡೆ ಸರಿಗೆ ಹಾರಿಸ್ದ ಬಾಯಿಗೆ ಕೊಚ್ಚೆನ. ಹಿಂದ್ಗಡೆ ಸ್ಪಿನ್ ಆಗೋಯ್ತು ಫುಲ್ ವೀಲು. ದೊಡ್ಡ ಅಂತ ಹಾರಿಸ್ಬಿಡ್ತಲ್ಲ ಮಕ್ಕೆಲ್ಲ. ಬಡ್ಡಿ ಐದ ನನಗೆ ಫುಲ್ ಆರ್ಸೇ ಬಿಟ್ಟ. ಸರಿ, ಬನ್ನಿ. ಗಾಡೀಲಿ ಫುಲ್ಲು ಕೂತಿ ಫುಲ್ಲು ಈ ಚಳಿಗೆ ಬ್ಯಾಕೆಲ್ಲ ಫುಲ್ಲು ಕೋಲ್ಡ್ ಹಿಡ್ದೋಗಿದೆ. ಕಾಲೆಲ್ಲ ಹಾಗೆ ಫ್ರೀಸ್ ಆಗಿಬಿಟ್ಟಿದೆ. ಒಳ್ಳೆ ಸೀನಿಕ್. ಅಣ್ಣ ಕಾರ್ ಅವರು ಭಾರಿ ತಲೆನೋವಲ್ಲ.
ಇವನ್ ನಾವು ಕಾರ್ ಓಡಿಸ್ತೀವಿ, ಬಟ್ ಈ ಥರ ಪಾವ ಬೇರೆಯವ್ರಿಗೆ ತೊಂದರೆ ಕೊಡ್ಕೊಂಡು ಓಡಿಸಲ್ಲಪ್ಪ. ಪಕ್ಕದಲ್ಲಿ ಗಾಡಿ ಇದ್ದಾಗ ಎಷ್ಟು ಸ್ಮೂತಾಗಿ ಹಿಂಗೆ ಸೈಲೆಂಟಾಗಿ ನಾರ್ಮಲಾಗಿ ಹೋಗಬೇಕು. ಪಕ್ಕದವ್ರಿಗೂ ಕೊಚ್ಚೆ ಎಲ್ಲ ಆರಿಸ್ಕೊಂಡು ಹೋಗ್ತಾರೆ ಮಕ್ಕಳು. ಫೈನಲಿ ಕರ್ನಾಟಕ ಬಾರ್ಡ್ರ್ ದಾಟ್ತಾ ಇದ್ದೀವಿ. ಧನ್ಯವಾದಗಳು ಕರ್ನಾಟಕ. ನಮ್ಮ ಕರ್ನಾಟಕ ಫ್ಲ್ಯಾಗ್ ನೋಡೋಕ್ಕೆ ಒಂಥರ ಚೆಂದ. ಸೊ ಈ ಬ್ರಿಡ್ಜ್ ಏನಿದೆ ಇದೇ ಕೇರಳ. ವೆಲ್ಕಮ್ ಟು ಕೇರಳ. ಸೊ ವಿ ಆರ್ ಇನ್ ಕೇರಳ. ಲಾಸ್ಟ್ ಟೈಮ್ ಬಂದಾಗ ಇಷ್ಟು ನೀರು ಇರಲಿಲ್ಲ, ಅದೇ ಚೆನ್ನಾಗಿ ಆಗಿದೆ. ಕೇರಳ ಕೇರಳ ಕೇರಳ. ನೋಡಿ, ಸೊ ಇದು ಕೇರಳ ರೋಡು. ಇದನ್ನು ಯಾವ ಥರ ಮೇಂಟೈನ್ ಮಾಡಿದ್ದಾರೆ ಅಂತ. ನಮ್ಮ ಕರ್ನಾಟಕದ ರೋಡ್ ನೋಡಿ. ಸೊ ಇದು ಆ್ಯಕ್ಚುಲಿ ಇವೆಲ್ಲ ಗೌರ್ನಮೆಂಟ್ ಇದೆಲ್ಲ ಸೀರಿಯಸ್ ಆಗಿ ತಗೋಬೇಕು. ಎಷ್ಟು ಜನ ಓಡಾಡ್ತಾರೆ. ಈವನ್ ಹೌದು, ಕೇರಳದಿಂದ ಕರ್ನಾಟಕ ಬಾರ್ಡ್ರ್ ಎಂಟ್ರ್ ಆಗೋರು ಜಾಸ್ತಿ, ಕರ್ನಾಟಕಕ್ಕಿಂತ ಕೇರಳಕ್ಕೆ ಎಂಟ್ರ್ ಆಗೋರು ನೋಡಿದ್ರೆ. ಆದರೂ ಎಲ್ಲ ಒಂದು ಡೆವಲಪ್ಮೆಂಟ್ ಇರಬೇಕು. ಎಲ್ಲೆಲ್ಲ ಸಿಟಿಲೆಲ್ಲ ಮಾಡ್ತಾರೆ, ಇಲ್ಲೂ ಮಾಡಿದ್ರೆ ಬಹಳ ಒಳ್ಳೆಯದು. ನೋಡಿ ಎಂಥ ಶೋಕಿನ ಮಾಡ್ತಾರೆ. ಬೇರೆಯವ್ರಿಗೆ ಡಿಸ್ಟರ್ಬ್ ಆಗುತ್ತೆ ಅನ್ನೋ ಇದೇ ಇರಲ್ಲ. ಅಲ್ಲ ನೀನೆಂತ ಗುಬಾಡ್ ಹೇಳೋ ಒಳಗಡೆ ಚೆಟ್ಟಿ ಹಾಕಿ